Hello everyone. In yesterday class we started discussing on database concept in which we discussed introduction to database and applications of database. In what are the different area in which database is going to be used. Now in today's class we are discussing origin of data, definition of data, definition of information and evolution of database, how the database is evolved. Along with this, we are also discussing manual file system and computerized file system. Dear students, now previous class database concept discuss ಮಾಡಕದಿದ್ವಿ. ಅದರೊಳಗೆ introduction to database discuss ಮಾಡಿದ್ವಿ. Introduction to database ಒಳಗೆ ನಮಗೆ database ದ ನೆಸೆಸಿಟಿ ಏನೈತಿ, ಎದಕ್ಕೆ ಬೇಕು, database ಅದರ ಜೊತೆ ಅಪ್ಲಿಕೇಶನ್ಸ್ ಆಫ್ ಡೇಟಾಬೇಸ್ ಅನ್ನು ಡಿಸ್ಕಸ್ ಮಾಡಿದ್ವಿ. ಅಂದ್ರೆ ಯಾವ್ಯಾವ ಬೇರೆ ಬೇರೆ ಫೀಲ್ಡ್ ಒಳಗೆ ಡೇಟಾಬೇಸ್ ಅನ್ನ ಉಪಯೋಗ ಮಾಡ್ಕೊಂತಾರ ಅನ್ನೋದನ್ನ ನಾವು ಪ್ರೀವಿಯಸ್ ಕ್ಲಾಸ್ನಾಗ ಡಿಸ್ಕಸ್ ಮಾಡಿದ್ವಿ. ಇವತ್ತಿನ ಕ್ಲಾಸ್ನಾಗ ನಾವು ಒರಿಜಿನ್ ಆಫ್ ಡೇಟಾ ಅಂದ್ರೆ ಡೇಟಾ ಹೆಂಗ್ ಹುಡ್ಕೊಂಡೈತಿ, ಡೇಟಾ ಅಂದ್ರೆ ಏನು, ವಾಟ್ ಯು ಮೀನ್ ಬೈ ಡೇಟಾ, ವಾಟ್ ಯು ಮೀನ್ ಬೈ ಇನ್ಫಾರ್ಮೇಶನ್, ಮತ್ತು ಎವಲ್ಯೂಷನ್ ಆಫ್ ಡೇಟಾಬೇಸ್ ಅಂದ್ರೆ ಡೇಟಾಬೇಸ್ ಹೆಂಗ್ ಇವಾಲ್ವ್ ಅನ್ನೋದನ್ನ ಡಿಸ್ಕಸ್ ಮಾಡಾಕ್ವಿ. ಅದ್ರ ಜೊತೆ ಮ್ಯಾನ್ಯುವಲ್ ಫೈಲ್ ಸಿಸ್ಟಮ್, computerized file system ಅನ್ನು ಡಿಸ್ಕಸ್ ಮಾಡಬಹುದು. Now I would like to define what you mean by data. Data is a raw collection of facts and figures. Data is a raw collection of facts and figures from which we can generate some meaningful information. That is called as data. Data is nothing but which is a raw collection of facts and figures through which we should able to produce some useful information. Simply, if I define data is a raw collection of facts and figures, by using that you are unable to produce any meaningful information, that is not called as data. Whatever you are collecting from which we are able to produce an meaningful information, such facts and figures are called as data. Data ಅಂತಂದ್ರೆ ನಮ್ಗೆ ಕಲೆಕ್ಷನ್ ಆಫ್ ರಾ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ಗೆ ನಾವು ಡೇಟಾ ಅಂತ ಕರಿತೀವಿ. ಬರೀ ರಾ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ಗೆ ಡೇಟಾ ಅಂತ ಕನ್ಸಿಡರ್ ಮಾಡಕ್ ಬರೋದಿಲ್ಲ. ಆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ಗೆ ನಾವು ಆ ಫ್ಯಾಕ್ಟ್ಸ್ ಅಂಡ್ ಫಿಗರ್ಸ್ನಿಂದ ನಾವು ಯೂಸ್ಫುಲ್ ಇನ್ಫಾರ್ಮೇಶನ್ ಪ್ರೊಡ್ಯೂಸ್ ಮಾಡಕ್ಕೆ ಸಾಧ್ಯ ಇರಬೇಕು. ಅಂಥವಕ್ಕೆ ಮಾತ್ರ ನಾವು ಡೇಟಾ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಈಗ ನಾನು ಹುಡುಗರದ್ದು ಮಾರ್ಕ್ಸ್ ಅಕ್ಸೆಪ್ಟ್ ಮಾಡಿದ್ದೆ ಅಂತ ಹೇಳಿರಿ. ಸ್ಟೂಡೆಂಟ್ ಮಾರ್ಕ್ಸ್ ಈಸ್ ಇನ್ ನ್ಯೂಮರಿಕ್ ಫಾರ್ಮ್, ದಟ್ ಈಸ್ ಫ್ಯಾಕ್ಟ್ಸ್. ಕನ್ನಡ 50, ಇಂಗ್ಲೀಷಿಗೆ 60, ಎಕನಾಮಿಕ್ಸ್ಗೆ 75, ಕಂಪ್ಯೂಟರ್ಗೆ 40, ಬಿಸ್ನೆಸ್ ಸ್ಟಡಿಗೆ 75, ಅಕೌಂಟೆನ್ಸಿಗೆ 70. ಏನೋ ಒಂದು ರೌಂಡ್ ಫಿಗರ್ ಅಥವಾ ಯಾವುದೋ ಒಂದು ನಂಬರ್ ನಿಮ್ಗೆ ಮಾರ್ಕ್ಸ್ ಬಿದ್ದಿರ್ತದೆ. ಇದು ಫ್ಯಾಕ್ಟ್ಸ್. ಈ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ನಿಂದ ನಮಗೆ ಯೂಸ್ಫುಲ್ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಅಂದ್ರೆ ನನಗೆ ಫ್ಯಾಕ್ಟ್ಸ್ ಕೊಟ್ಟರು, ಎಲ್ಲಾದರೂ ಸಬ್ಜೆಕ್ಟಿಂದ ಮಾರ್ಕ್ಸ್ ಕೊಟ್ಟರು, ಈ ಮಾರ್ಕ್ಸನ್ನು ಕಲೆಕ್ಟ್ ಮಾಡಿ ನಾನು ಮಾರ್ಕ್ಸ್ಲಿಂದ ಪರ್ಟಿಕ್ಯುಲರ್ ಸ್ಟೂಡೆಂಟ್ ರಿಸಲ್ಟ್ ಡಿಸೈಡ್ ಮಾಡಕ್ಕೆ ಬರುತ್ತೆ. ವೆದರ್ he is passed, failed or secured first class, second class or third class, whatever. That is called as a fact. Simply ನಾ ಯಾವುದೋ ನ್ಯೂಮರಿಕ್ ವ್ಯಾಲ್ಯೂ ಎಕ್ಸೆಪ್ಟ್ ಮಾಡ್ಕೊಂಡೆ, ಯಾವುದೋ ಸಿಂಪ್ಲಿ 1.5 to 1500, 2000, right? By using this you unable to decide or you unable to process as a information. ನಾ ಸಿಂಪ್ಲಿ ನ್ಯೂಮರಿಕ್ ವ್ಯಾಲ್ಯೂ ಎಕ್ಸೆಪ್ಟ್ ಮಾಡಿದ್ದೆ. ಆ ನ್ಯೂಮರಿಕ್ ವ್ಯಾಲ್ಯೂಲಿಂದ ನನಗೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಇನ್ಫಾರ್ಮೇಷನ್ ಜನರೇಟ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಅಂಥವನ್ನು ಮಾತ್ರ ನಾವು ಡೇಟಾ ಅಂತ ಕರಿತೀವಿ. ಡೇಟಾ ಈಸ್ ಕಲೆಕ್ಷನ್ ಆಫ್ ಆರ್ ಅ ರಾ ಕಲೆಕ್ಷನ್ ಆಫ್ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಫ್ರಮ್ ವಿಚ್ ವಿ ಏಬಲ್ ಟು ಪ್ರೊಡ್ಯೂಸ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್. ಅವ್ರಲಿಂದ ನಮಗೆ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು. ಅಂಥವಕ್ಕೆ ಮಾತ್ರ ನಾವು ಡೇಟಾ ಅಂತ ಕರಿತೀವಿ. ಸಿಂಪ್ಲಿ ನನಗೆ ಫ್ಯಾಕ್ಟ್ಸ್ ಆ್ಯಂಡ್ ಫಿಗರ್ಸ್ ಕಲೆಕ್ಟ್ ಮಾಡಿದ್ದು ಅದರಿಂದ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡೋಕ್ಕೆ ಆಗದೇ ಇದ್ದಪ್ಪ ಅಂದ್ರೆ ಅದನ್ನು ಡೇಟಾ ಅಂತ ಕರೀದಿಲ್ಲ, ಅದನ್ನು ಡೇಟಾ ಆಗೋದಿಲ್ಲ. ಇದು ಇಟ್ ಈಸ್ ಆಲ್ ಅಬೌಟ್ ಡೇಟಾ. ದೆನ್ ವಾಟ್ ಯು ಮೀನ್ ಬೈ ಇನ್ಫಾರ್ಮೇಷನ್? ದ ಪ್ರೊಸೆಸ್ಡ್ ಡೇಟಾ ಇಸ್ ಕಾಲ್ಡ್ ಎಸ್ ಅನ್ ಇನ್ಫಾರ್ಮೇಷನ್. ದ ಪ್ರೊಸೆಸ್ಡ್ ಡೇಟಾ ಇಸ್ ಕಾಲ್ಡ್ ಎಸ್ ಅನ್ ಇನ್ಫಾರ್ಮೇಷನ್ ವಿತ್ ಸಮ್ ಡೆಫಿನಿಟ್ ಮೀನಿಂಗ್. Whatever the information which I processed, whatever the data which I processed, which I call it as a information, which should give certain definite meaning, we should produce certain definite meaning, then only I can say that is an information. Information ಅಂದ್ರೆ ನಾನು ಯಾವುದೇ
ಪ್ರೊಸೆಸ್ಡ್ ಡೇಟಾಗೆ ನಾನು ಅಥವಾ ಯಾವುದೇ ಡೇಟಾ ರಾ ಫ್ಯಾಕ್ಚರ್ ಫಿಗರ್ಸ್ಗೆ ಸರ್ಟನ್ ಆಪರೇಷನ್ ಅಪ್ಲೈ ಮಾಡಿದೆ, ಆ ಆಪರೇಷನ್ ಅಪ್ಲೈ ಮಾಡಿದ್ಮ್ಯಾಗ ನನಗೆ ಸರ್ಟನ್ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಬರುತ್ತೆ, ಅದನ್ನು ನಾವು ಇನ್ಫಾರ್ಮೇಷನ್ ಅಂತ ಕರಿತೀವಿ. ದ ಪ್ರೊಸೆಸ್ಡ್ ಡೇಟಾ ಇಸ್ ಕಾಲ್ಡ್ ಆಸ್ ಅನ್ ಇನ್ಫಾರ್ಮೇಷನ್ ವಿತ್ ಸಮ್ ಡೆಫಿನಿಟ್ ಮೀನಿಂಗ್. ಫಾರ್ ಎಕ್ಸಾಂಪಲ್, ನಾನು ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಹೇಳಾಗ್ತಿದ್ದೆ, ನಾನು ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಕಲೆಕ್ಟ್ ಮಾಡಿದ್ದೆ, ಆ ಮಾರ್ಕ್ಸ್ಗೆ ನಾನು ಸರ್ಟನ್ ಆಪರೇಷನ್ ಪರ್ಫಾರ್ಮ್ ಮಾಡಿದ್ದೆ. ನನಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಟೋಟಲ್ ಮಾರ್ಕ್ಸ್ ಆಪ್ಟೇನ್ ಮಾರ್ಕ್ಸ್ ಡಿವೈಡೆಡ್ ಬೈ ಟೋಟಲ್ ಮಾರ್ಕ್ಸ್ ಇಂಟು 100 ಮಾಡಿದ್ರೆ ನನಗೆ ಪರ್ಟಿಕ್ಯುಲರ್ ಸ್ಟೂಡೆಂಟ್ಸ್ದು ಪರ್ಸೆಂಟೇಜ್ ಪಡ್ಕೋತೀನಿ. ಇದು ಪರ್ಸೆಂಟೇಜ್ ಅನ್ನೋದು ನನಗೆ ಈ ರಾ ಫ್ಯಾಕ್ಚರ್ ಫಿಗರ್ಸ್ ಮ್ಯಾಗ ಅಪ್ಲೈ ಮಾಡಿದ್ದಕ್ಕೆ ಇನ್ಫಾರ್ಮೇಷನ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಇದನ್ನು ನಾವು ಇನ್ಫಾರ್ಮೇಷನ್ ಅಂತ ಕರಿತೀವಿ ವಿತ್ ಡೆಫಿನಿಟ್ ಮೀನಿಂಗ್. ನಾನು ಯಾವುದೋ ಒಬ್ಬರು ಸ್ಟೂಡೆಂಟ್ಸ್ದು ಮಾರ್ಕ್ಸ್ ಎಕ್ಸೆಪ್ಟ್ ಮಾಡ್ಕೊಂಡೆ, ಅದಕ್ಕೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿದರೆ ನನಗೊಂದು ಡೆಫಿನಿಟ್ ಮೀನಿಂಗ್ ಬರುತ್ತೆ. ಡೆಫಿನಿಟ್ ಮೀನಿಂಗ್ ಇಸ್ ನಥಿಂಗ್ ಬಟ್ ಐ ಆಮ್ ಗೋಯಿಂಗ್ ಟು ಬಿ ಗೆಟಿಂಗ್ ಎನ್ ಪರ್ಸೆಂಟೇಜ್ ಆಫ್ ಎ ಪರ್ಟಿಕ್ಯುಲರ್ ಸ್ಟೂಡೆಂಟ್. ನನಗೆ ಬರಬೇಕು ಪರ್ಟಿಕ್ಯುಲರ್ ಪರ್ಸೆಂಟೇಜ್ ಬಂತಪ್ಪ ಅಂದ್ರೆ ಅದು ಡೆಫಿನಿಟ್ ಮೀನಿಂಗ್. ವೆದರ್ it might be any percentage less than 35 or more than 35, but I can decide whether the particular student is passed or failed. That is meaningful, that is definite meaning. I hope you got the difference between data and information. Data is simply collection of raw factual figures through which or from which we are generating useful or meaningful information. ನನಗೆ ಡೇಟಾ ಅನ್ನೋದು ರಾ ಫ್ಯಾಕ್ಚರ್ ಫಿಗರ್ಸ್ ಔಟ್ಪುಟ್ಲಿಂದ ನನಗೆ ಮೀನಿಂಗ್ಫುಲ್ ಇನ್ಫಾರ್ಮೇಷನ್ ಪ್ರೊಡ್ಯೂಸ್ ಮಾಡೋಕ್ಕೆ ಸಾಧ್ಯ ಆಗಿರಬೇಕು, ಅಂಥವು ನಾನು ಡೇಟಾ ಅಂತ ಕರಿತೀನಿ. ಇದು ಇನ್ಫಾರ್ಮೇಷನ್ ಅಪ್ಪ ಅಂತಂದ್ರೆ ಇನ್ಫಾರ್ಮೇಷನ್ ಈಸ್ ಪ್ರೊಸೆಸ್ಡ್ ಡೇಟಾ. ನಾನು ಏನು ಡೇಟಾ ತೊಗೊಂಡಿನಿ ಈ ಡೇಟಾಕ್ಕೆ ನಾನು ಪ್ರೊಸೆಸ್ ಮಾಡ್ತೀನಿ. ಮೀನ್ಸ್ ಐ ಆಮ್ ಅಪ್ಲೈಯಿಂಗ್ ಸರ್ಟನ್ ಆಪರೇಷನ್. Either it may be a mathematical, it may be a logical, or it may be a any other operation on which I am going to be applying one collection of raw factual figures which produce certain definite meaning. ಅದರಿಂದ ನಮಗೆ ಡೆಫಿನಿಟ್ ಮೀನಿಂಗ್ ಅನ್ನು ಪ್ರೊಡ್ಯೂಸ್ ಮಾಡಬೇಕು, ಅದನ್ನು ನಾವು ಇನ್ಫಾರ್ಮೇಷನ್ ಅಂತ ಕರೀತೀವಿ. ಇನ್ಫಾರ್ಮೇಷನ್. The next one is evolution of database. Evolution of database means in a single day we not develop the database. Database took too many years to develop from traditional file system to today's modern relational database. ನಮಗೆ ಎವಲ್ಯೂಷನ್ ಆಫ್ ಡೇಟಾಬೇಸ್ ಅಂದರೆ ನಾವು ಡೇಟಾಬೇಸನ್ನು ಡೆವಲಪ್ ಮಾಡಿದ್ದು ಒಂದು ದಿವಸದಾಗಲ್ಲ, ಒಂದು ತಿಂಗಳದಾಗಲ್ಲ, ಅಥವಾ ಕೆಲವೊಂದು ದಿವಸದಾಗಲ್ಲ. ನಮಗೆ ಡೇಟಾಬೇಸ್ ಡೆವಲಪ್ಮೆಂಟ್ ಮಾಡೋಕ್ಕೆ ಸಾಕಷ್ಟು ಟೈಮ್ ತಗೊಂಡೈತಿ. ಅದು ನಮ್ಗೆ ಟ್ರೆಡಿಷನಲ್ ಫೈಲ್ ಸಿಸ್ಟಮ್ ಅಥವಾ ಮ್ಯಾನ್ಯುವಲ್ ಫೈಲ್ ಸಿಸ್ಟಮ್ ಇಟ್ಕೊಂಡು ಇವತ್ತಿನ ರಿಲೇಷನಲ್ ಡೇಟಾಬೇಸ್ನ ನಾವು ಅದನ್ನು ಕನ್ಸಿಡರ್ ಮಾಡ್ತೀವಿ. ಇವೆಲ್ಲವೂ ಎವಲ್ಯೂಷನ್ ಆಫ್ ಡೇಟಾಬೇಸ್ ಅಂತ ಕರೀತಾರೆ. ಈ ಎವಲ್ಯೂಷನ್ ಆಫ್ ಡೇಟಾಬೇಸ್ನ ನಾವು ಮೇನ್ಲಿ 2 ಕ್ಯಾಟಗರೈಸ್ ಮಾಡ್ತೀವಿ. ಒಂದು ಮ್ಯಾನ್ಯುವಲ್ ಫೈಲ್ ಸಿಸ್ಟಮ್, ಇನ್ನೊಂದು ಕಂಪ್ಯೂಟರೈಸ್ ಫೈಲ್ ಸಿಸ್ಟಮ್. ಎವಲ್ಯೂಷನ್ ಆಫ್ ಡೇಟಾಬೇಸ್ ಇಸ್ ನಥಿಂಗ್ ಬಟ್ how we implemented, how we started to storing data and producing it as an information. That is called as an evolution of database. How we are going to be storing facts and figures in a organized format so that we can easily access those data in a lesser amount of time. Those are called as a database. Evolution of database means how we are started achieving to storing, organizing and accessing these data in a given desirable amount of time. That is evolution of database. In earlier we are maintaining a manual file system. Manual file system is nothing but if you want to keep any information as any record or information, we are going to be storing it as in a paper media. We are going to be writing it in a paper and we are going to be storing it in a file folder or particular ledger. These are called as a traditional or manual file system, in which how we are going to be storing data and processing those as a information. Those are called as a manual file system. ನಮಗೆ earlier days ಒಳಗೆ ನನಗೆ ಎವಲ್ಯೂಷನ್ ಆಫ್ ಡೇಟಾಬೇಸ್ ಡಿಸ್ಕಸ್ ಮಾಡಾಕತ್ತೀವಿ. ಎವಲ್ಯೂಷನ್ ಆಫ್ ಡೇಟಾಬೇಸ್ ಅಂದ್ರೆ ಡೇಟಾಬೇಸ್ ಹೆಂಗೆ ಇವಾಲ್ವ್ ಆಗೋದು ಅಂದ್ರೆ ನಾನು ಡೇಟಾ ಸ್ಟೋರ್ ಮಾಡಬೇಕು, ಆರ್ಗನೈಸ್ ಮಾಡಬೇಕು, ನನಗೆ ಬೇಕಾದ ಟೈಮ್ನಾಗ ರಿಟ್ರೀವ್ ಈಸಿಯಾಗಿ ರಿಟ್ರೀವ್ ಮಾಡೋಕ್ಕೆ ಸಾಧ್ಯ ಆಗಬೇಕು. ಅದನ್ನು ನಾವು ಹೆಂಗೆ ಮಾಡಿದ್ವಿ? ಫಸ್ಟಿಗೆ ನಮಗೆ ಕಂಪ್ಯೂಟರ್ ಸಿಸ್ಟಮ್ ಇರಲಿಲ್ಲ, ಅವಾಗಲೂ ನಾವು ಡೇಟಾ ಮೇಂಟೈನ್ ಮಾಡ್ತಿದ್ವಿ. ಡೇಟಾ ಹೆಂಗೆ ಮೇಂಟೈನ್ ಮಾಡ್ತಿದ್ವಿ? ನೀವು ಯಾವುದೇ ಡೇಟಾನ ಸ್ಟೋರ್ ಮಾಡ್ಬೇಕಂದ್ರೆ ನಾವು ಪೇಪರ್ ಮೀಡಿಯಾ ಒಳಗೆ ನಾವು ಬರೆದಿಟ್ಟು ಅದನ್ನು ಸ್ಟೋರ್ ಮಾಡ್ತಿದ್ವಿ.
ಫೈಲ್ ಆಗಿ ಇಟ್ಟು ಸ್ಟೋರ್ ಮಾಡ್ತಿದ್ವಿ ಅಥವಾ ಲೆಜರ್ನಾಗ ಇಟ್ಟು ಸ್ಟೋರ್ ಮಾಡಿ ಲೆಜರ್ನಾಗ ಬರೆದು ಸ್ಟೋರ್ ಮಾಡ್ತಿದ್ವಿ, ಏನೋ ಎಂಟ್ರಿ ಮಾಡ್ತಿದ್ವಿ, ಅಥವಾ ಯಾವುದೋ ಫೈಲ್ನಾಗ ನಾವು ಪೇಪರನ್ನು ಆಸ್ ಎ ಡಾಕ್ಯುಮೆಂಟ್ ಆಗಿ ಸ್ಟೋರ್ ಮಾಡ್ತಿದ್ವಿ. ಇವು ಎಲ್ಲವೂ ಮ್ಯಾನ್ಯುವಲ್ ಫೈಲ್ ಸಿಸ್ಟಮ್ ಅಂತ ಕರಿತೀವಿ, ಮ್ಯಾನ್ಯುವಲ್ ಫೈಲ್ ಸಿಸ್ಟಮ್. ಫಾರ್ ಎಕ್ಸಾಂಪಲ್, ನೀವು ಯಾವುದಾದ್ರೂ ಗೌರ್ಮೆಂಟ್ ಆಫೀಸಿಗೆ ಹೋಗಿ ಯಾವುದೋ ಒಂದು ವರ್ಷದ ಡಾಕ್ಯುಮೆಂಟ್ ಬೇಕಪ್ಪ ಅಂತಂದ್ರೂ ನಾವು ಫೆಚ್ ಮಾಡ್ಬೋದು. ಅವೆಲ್ಲ ಮ್ಯಾನ್ಯುವಲ್ ಫೈಲ್ ಸಿಸ್ಟಮ್ನಾಗ ಸ್ಟೋರ್ ಮಾಡಿರ್ತಾರ. ನನಗೆ ಪರ್ಟಿಕ್ಯುಲರ್ ಇಯರ್ದ ಲೆಜರ್ ಅಥವಾ ಪರ್ಟಿಕ್ಯುಲರ್ ಇಯರ್ದ ಫೈಲಿಗೆ ಹೋಗಿ ನಾ ಆ ಫೈಲನ್ನು ಎಕ್ಸೆಸ್ ಮಾಡ್ತೀವಿ. ಇದು ಟೈಮ್ ಕನ್ಸ್ಯೂಮಿಂಗ್ ಆಪರೇಷನ್ಸ್. These are whatever the data which we are storing in a manual file system, these are time consuming operations. At the same time, if you are going to be storing in a computer system, we can access easily with help of this computerized file system. I hope you got over what do you mean by manual file system. Manual file systems are those in which whatever the information or whatever the record which you want to keep as a document, those should be written in a paper media and stored into a file or a ledger. Those are called as a manual file system. At the same time, we are having a computerized file system. With respect to this, whatever the information which we are going to be storing into computer system with help of as a respective document, Word document or a MP3 file, video file, image file, whatever the information which we are going to be storing and processing with help of computer system are called as a computerized file system. Computerized file system compute in the same way how we are going to be storing into a particular file or a particular ledger in computer system also we are going to be storing information in terms of files, folders or respective file format like JPG, MP3, document or respective file system. We are going to be storing into computer system and organizing. With compared to manual file system, computerized file system is a very efficient file storing or file organizing technique in which whatever we are storing, those can be easily accessed. Those can be efficiently organized into computer systems. Computerized file system ಅಂತಂದ್ರೆ ಸಿಂಪಲ್. ನನಗೆ ಟ್ರೆಡಿಷನಲ್ ಫೈಲ್ ಸಿಸ್ಟಮ್ ಅಥವಾ ಮ್ಯಾನ್ಯುವಲ್ ಫೈಲ್ ಸಿಸ್ಟಮ್ ಒಳಗೆ ನಾವು ಇನ್ಫಾರ್ಮೇಷನ್ಸನ್ನು ಅಥವಾ ಯಾವುದೋ ಒಂದು ಡಾಕ್ಯುಮೆಂಟನ್ನು ಹೆಂಗೆ ಸ್ಟೋರ್ ಮಾಡ್ತೀವಿ ಪರ್ಟಿಕ್ಯುಲರ್ ಫೈಲ್ ಪರ್ಟಿಕ್ಯುಲರ್ ಲೆಜರ್ ಒಳಗೆ, ಹಂಗೆ ನಮ್ಮ ಕಂಪ್ಯೂಟರೈಸ್ ಸಿಸ್ಟಮ್ಸ್ ಫೈಲ್ ಸಿಸ್ಟಮ್ ಒಳಗೂ ನಾವು ಫೋಲ್ಡರ್ ಒಳಗೆ ಆಸ್ ಎ ಫೈಲ್ ಆಗಿ ಇನ್ಫಾರ್ಮೇಷನ್ನ ಸ್ಟೋರ್ ಮಾಡ್ತೀವಿ. ಆ ಇನ್ಫಾರ್ಮೇಷನ್ಸನ್ನ ಸ್ಟೋರ್ ಮಾಡೋಕ್ಕೆ ನಾವು ರೆಸ್ಪೆಕ್ಟಿವ್ ಫೈಲ್ ಫಾರ್ಮ್ಯಾಟನ್ನು ಚೂಸ್ ಮಾಡ್ಕೋಬೋದು. ಅದು MP3 ಫೈಲ್ ಆಗಿರ್ಬೋದು. MP3 ಫೈಲ್ ಇರ್ತಪ್ಪ ಅಂದ್ರೆ ಅದು ಆಡಿಯೋ ಫೈಲ್ ಇರುತ್ತೆ. ಅಂದ್ರೆ ವಿ ಕ್ಯಾನ್ ಹಿಯರ್, ನಾವು ಆ ಫೈಲ್ ಇದ್ರೆ ನಮ್ಗೆ ಆಡಿಯೋಬಲ್ ಇನ್ಫಾರ್ಮೇಷನ್ ಸ್ಟೋರ್ ಮಾಡೋಕ್ಕೆ ಸಾಧ್ಯ ಇದೆ, ಆಡಿಯೋಬಲ್ ಇನ್ಫಾರ್ಮೇಷನ್. ಹಂಗೆ ಸೇಮ್ ನಮ್ಗೆ MP4 ಇದಪ್ಪ ಅಂದ್ರೆ ಆಡಿಯೋ ಪ್ಲಸ್ ವಿಜುವಲ್ ಫೈಲ್ಸ್ ಅದು ವಿಜುವಲ್ ಡೇಟಾನ ಸ್ಟೋರ್ ಮಾಡ್ಬೋದು. ಎಕ್ಸಾಂಪಲ್ CCTV footage are MP4 files. MP4 means video files in which we are able to store audio as well as video data into MP4 file format. In the same way, we are having different file formats in which we are able to store information, and these information can be easily retrieved with help of computerized file system. It is how we are evolved from manual file system or traditional file system to computerized file system. Okay, we will stop here. In next class, we are going to discuss what are the main difference between manual file system and computerized file system. Even now, next class naga manual file system igu ಮತ್ತು computerized file system igu ಏನು ಮೇನ್ ಡಿಫರೆನ್ಸ್ ಅದಾವು ಅನ್ನೋದನ್ನ ನೆಕ್ಸ್ಟ್ ಕ್ಲಾಸ್ ನಾಗ ಡಿಸ್ಕಸ್ ಮಾಡೋಣ.